ಮೊದಲಿಗೆ ಈ ಶಕ್ತಿ ಯೋಜನೆ ವಿಚಾರವಾಗಿ ನಾವು ಮಾತನಾಡೋದಾದ್ರೆ ಎಲ್ಲೊಂದ್ ಕಡೆ ಈ ಶಕ್ತಿ ಯೋಜನೆ ಬಂದ ನಂತರ ರಾಜ್ಯದ ಬೊಕ್ಕಸಕ್ಕೆ ಅದರಲ್ಲೂ ಸಾರಿಗೆ ಇಲಾಖೆ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳಿದೆ. ಈಗ ದರ ಏರಿಕೆ ಮಾಡುವಂತ ಸಾಧ್ಯತೆ ಇದೆಯಾ? ಸಾರಿಗೆ ಬಸ್ ಪ್ರಯಾಣ ದರ ಏರಿಸಲು ಸರ್ಕಾರದ ಚಿಂತನೆ. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಆರ್ಥಿಕ ಹೊರೆ ಆಗ್ತಿರುವಂತಹ ವಿಚಾರ. 4 ನಿಗಮಗಳಿಂದಲೂ ಕೂಡ ಬಸ್ ಟಿಕೆಟ್ ದರ ಏರಿಕೆಯ ಪ್ರಸ್ತಾಪ ಆಗ್ತಿದೆ. 2013ರಿಂದಲೂ ಕೂಡ ದರ ಏರಿಕೆ ಆಗಿಲ್ಲ ಅಂತಿರುವಂತ ನಿಗಮ 2013ರಿಂದಲೂ ಕೂಡ ದರ ಏರಿಕೆ ಆಗಿಲ್ಲ. ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ನೀಡಿದರೆ ದರ ಏರಿಕೆ ಫಿಕ್ಸ್ ಆಗುವಂತ ಎಲ್ಲಾ ಸಾಧ್ಯತೆಗಳಿವೆ. ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟುವಂತ ಸಾಧ್ಯತೆ ಇದೆ. ಅದು ಬಸ್ಗಳಲ್ಲಿ ರೇಟ್ ಅನ್ನ ಜಾಸ್ತಿ ಮಾಡುವಂಥದ್ದು ಶಕ್ತಿ ಯೋಜನೆ. ಸಚಿವ ಸಂಪುಟ ಸಭೆಯಲ್ಲಿ ಬಸ್ ಟಿಕೆಟ್ ದರ ಏರಿಕೆ ಆ ಒಂದು ಪ್ರಸ್ತಾವನೆ ಕೂಡ ಇದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇವರು ಕೂಡ ಸೇರಿದ ಹಾಗೆ 4 ನಿಗಮಗಳ ಬಸ್ ಟಿಕೆಟ್ ದರ ಪರಿಷ್ಕರಣೆ ಮಾಡುವಂಥ ಸಾಧ್ಯತೆ, ಹಿಂದೆ ಅದರ ಬಗ್ಗೆ ತೀರ್ಮಾನ ಆಗುವಂಥ ಸಾಧ್ಯತೆಗಳಿವೆ. ಇನ್ನು ನಿಗಮಗಳು ಹೇಳ್ತಾ ಇರೋದು 2013ರಿಂದ ಈಗ 12 ವರ್ಷಗಳಿಂದ ಸರಿಯಾಗಿ ಏರಿಕೆ ಮಾಡಿಲ್ಲ ನಾವು, ಹಾಗಾಗಿ ನಮಗೂ ಕೂಡ ಒಂದಷ್ಟು ಮೇಂಟೆನೆನ್ಸ್, ಅದು ಕೂಡ ಶಕ್ತಿ ಯೋಜನೆ ಬಂದ ನಂತರ ಮಹಿಳೆಯರಿಗೆ ಸಾಮಾನ್ಯ ಬಸ್ಗಳೇನಿದೆ BMTC ಹಾಗೇನೆ KSRTC ಅಲ್ಲಿ ಆ ಒಂದು ಹೊರೆಯನ್ನು ಬ್ಯಾಲೆನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ತೀರ್ಮಾನ ಅಂತ ಕೇಳಿದರೆ ಇಲ್ಲ, ನಾವು ಕಳೆದ 10-12 ವರ್ಷಗಳಿಂದ ಏರಿಕೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಬಸ್ ಟಿಕೆಟ್ ದರ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಇಂದು ಕ್ಯಾಬಿನೆಟ್ಗೆ ಬರಲಿದೆ ದರ ಏರಿಕೆಯ ಪ್ರಸ್ತಾವನೆ. ಇನ್ನು ಸಭೆಯಲ್ಲಾದಂಥ ಚರ್ಚೆಗಳೇನು? BMTC ಟಿಕೆಟ್ ದರ ಏರಿಕೆ ಮಾಡಿ 10 ವರ್ಷ ಆಗಿದೆ. ಇದು ಮೊದಲ ವಿಚಾರ. BMTCಯಲ್ಲಿ ಟಿಕೆಟ್ ರೇಟ್ ಜಾಸ್ತಿ ಮಾಡಿಲ್ಲ ಅನ್ನೋದೀಗ ಇರುವಂಥ ಪ್ರಸ್ತಾಪ. ಹಾಗೆ KSRTC ಟಿಕೆಟ್ ಏರಿಕೆ ಮಾಡಿ 5 ವರ್ಷಗಳಾಗಿವೆ. ಕಳೆದ 5 ವರ್ಷಗಳಿಂದ ನಾವು ಟಿಕೆಟ್ ದರವನ್ನು ಹೆಚ್ಚು ಮಾಡಿಲ್ಲ. ಹಾಗಾಗಿ ಶಕ್ತಿ ಯೋಜನೆ ಅಂತ ನಾವು ಮಾಡ್ತಿರೋದಂತಲ್ಲ, ಆ ವಿಚಾರಕ್ಕಲ್ಲ. ಇಲ್ಲದೇ ಇದ್ರೂ ಕೂಡ ನಾವು ಏರಿಕೆ ಮಾಡುವಂಥ ಒಂದು ಪ್ರೊಸೀಜರ್ ಏನಿದೆ ಅದು ಬಹಳಷ್ಟು ವರ್ಷಗಳಿಂದ ಆಗಿಲ್ಲ. 4 ನಿಗಮಗಳು ಹಿಂದೆ ದರ ಏರಿಕೆಯ ಪ್ರಸ್ತಾಪನ ಮಾಡಿದ್ವು. 25% 28% ದರ ಏರಿಕೆ ಆಗಬೇಕು ಅನ್ನೋ ಪ್ರಸ್ತಾಪ ಏನಿದೆ ಈ ಒಂದು 4 ನಿಗಮಗಳಿಂದ ಕೂಡ ಬಂದಿತ್ತು. ಆದರೆ ಆ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಆರಂಭದಲ್ಲಿ ಏನೋ ಅಂತ ಒಂದು ಗಣನೆ ಕೊಟ್ಟಿರಲಿಲ್ಲ. ಆದರೆ ಈಗ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ಸಭೆ ಆಗಿದೆ. 4 ನಿಗಮಗಳು ಸೇರಿ ಈಗ ಬೇಡಿಕೆಯನ್ನು ಇಟ್ಟಿವೆ. ಸಾರಿಗೆ ಇಲಾಖೆಯ ಸ್ಥಿತಿಗತಿ ಮಾಹಿತಿಯನ್ನು ಪಡೆದಿದ್ದಂಥ ಕಾರ್ಯದರ್ಶಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಈಗ ಏನು ಈ ಬಸ್ ದರ ಏರಿಕೆ ಅನ್ನೋ ವಿಚಾರ ಒಂದು ಕಡೆ ಶಕ್ತಿ ಯೋಜನೆಯಿಂದಾಗಿ ಏನಾದರೂ ಸಮಸ್ಯೆ ಆಗಿ ಆ ಕಾರಣಕ್ಕೆ ಬ್ಯಾಲೆನ್ಸ್ ಮಾಡುವಂಥ ಒಂದು ವಿಚಾರನ ಅಂತಿತ್ತು. ಆದರೆ ಇಲ್ಲ, ನಾವು ಆಲ್ರೆಡಿ ಕಳೆದ ಒಂದಷ್ಟು ವರ್ಷಗಳಿಂದ ಏರಿಕೆ ಮಾಡಿಲ್ಲ ಅಂತ ನಿಗಮಗಳು ಹೇಳ್ತಾ ಇವೆ. ಏನು ನಿರೀಕ್ಷೆ ಇದೆ? ಏನಾದರೂ ಮತ್ತೆ ದರ ಏರಿಕೆ ಆಗ್ಬೋದಾ? ಹೇಗೆ? ಅವಿನಾಶ್, ಸರ್ಕಾರದ ಬಸ್ಸುಗಳಲ್ಲಿ ಓಡಾಡುವಂತಹ ಸಾಮಾನ್ಯ ಪ್ರಯಾಣಿಕರಿಗೆ ತಮ್ಮ ಪಾಕೆಟ್ಗೆ ಕತ್ತರಿ ಬೀಳುವಂತಹ ಒಂದಷ್ಟು ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಧಾನಸಭೆಯಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಹೆಚ್ಚುವರಿ ಅಜೆಂಡಾವಾಗಿ ಈ 4 ಸಾರಿಗೆ ನಿಗಮಗಳ ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡುವಂತಹ ಪ್ರಸ್ತಾಪ ಆಗ್ತಾ ಇದೆ. ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಳಿದಂತಹ ಸಚಿವರು ಯಾವ ರೀತಿಯ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದರ ಆಧಾರದ ಮೇಲೆ ಬಸ್ ಟಿಕೆಟ್ ದರದ ಭವಿಷ್ಯ ನಿಂತಿದೆ ಅಂತಲೇ ಹೇಳಬೇಕು. ಈಗಾಗಲೇ ಶಕ್ತಿ ಯೋಜನೆಯಿಂದಾಗಿ ಸರ್ಕಾರಕ್ಕೆ ಮತ್ತು ಅದರಲ್ಲೂ 4 ಸಾರಿಗೆ ನಿಗಮಗಳಿಗೆ ಸಾಕಷ್ಟು ಹೊರೆಯಾಗಿದೆ ಅನ್ನುವಂಥದ್ದು ಸರ್ಕಾರ ಹೇಳಿಕೊಳ್ಳದೆ ಇರಬಹುದು, ಆದರೆ ಅದು ವಾಸ್ತವದ ಸಂಗತಿ. ಶಕ್ತಿ ಯೋಜನೆಯಲ್ಲಿ ಹೆಚ್ಚುವರಿ ಟ್ರಿಪ್ಗಳು ಇರಬಹುದು, ಹೆಚ್ಚುವರಿ ಪ್ರಯಾಣಿಕರು ಸಂಚಾರ ಮಾಡ್ತಾ ಇರಬಹುದು, ಆದರೆ ಸರ್ಕಾರಕ್ಕೆ 4 ಸಾರಿಗೆ ನಿಗಮಗಳಿಗೆ ಹೊರೆ ಆಗಿರುವಂಥದ್ದು ನಿಶ್ಚಿತ ಆಗಿದೆ. ಈಗಾಗಲೇ ಹೆಚ್ಚಾಗಿರುವಂತಹ ಡೀಸೆಲ್ ದರ ಇರಬಹುದು, ಇಂಧನದ ದರ ಇರಬಹುದು, ಬೇರೆ ಬೇರೆ ರೀತಿಯ ಉಪಕರಣಗಳ ದರಗಳ ಹೆಚ್ಚಳದಿಂದ 4 ಸಾರಿಗೆ ನಿಗಮಗಳು ನಷ್ಟದಲ್ಲೇ ಇದ್ದಾವೆ. ಸುಮಾರು 6,000 ಕೋಟಿಗೂ ಹೆಚ್ಚು ಮೌಲ್ಯದ ಬಂಡವಾಳ 4 ಸಾರಿಗೆ ನಿಗಮಗಳಿಗೆ ಬೇಕಾಗಿದೆ. ಅದನ್ನ ಸರ್ಕಾರ ಸಾಲದ ರೂಪದಲ್ಲಿ ಪಡೀರಿ ಅಂತೇಳಿ ಈಗಾಗಲೇ ಸರ್ಕಾರ ಒಂದು ರೀತಿಯ ಖಾತರಿಯನ್ನು ಕೂಡ 4 ಸಾರಿಗೆ ನಿಗಮಗಳಿಗೆ ನೀಡಿದೆ. ಆದರೆ ಇದನ್ನ ಪ್ರಯಾಣಿಕರ ಮೇಲೂ ಕೂಡ ಹೊರಿಸೋದಕ್ಕೆ ಸರ್ಕಾರ ಮುಂದಾದಂತೆ ಕಂಡು ಬರ್ತಾ ಇದೆ. ಈಗಾಗಲೇ 4 ಸಾರಿಗೆ ನಿಗಮಗಳಿಂದ ಟಿಕೆಟ್ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತ ಪ್ರಸ್ತಾವನೆ ಕಳೆದ 6-7 ತಿಂಗಳಿಂದಲೇ ಸರ್ಕಾರದ ಮುಂದಿತ್ತು. ಆದರೆ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ನ ಕೊಟ್ಟಿರಲಿಲ್ಲ. ಆದರೆ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ವರ್ಷದ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ವಿಚಾರ ಪ್ರಸ್ತಾಪಕ್ಕೆ ಬರ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಳಿದಂತಹ ಸಚಿವರು ಗ್ರೀನ್ ಸಿಗ್ನಲ್ ನ ಕೊಡಬಹುದಾದಂತಹ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಗ್ರೀನ್ ಸಿಗ್ನಲ್ ನ ಕೊಟ್ಟಿದ್ದೇ ಆದ್ರೆ ಬಹುತೇಕ ಶಕ್ತಿ ಯೋಜನೆ ಅಡಿಯಲ್ಲಿ ಹೆಂಗಸರು ಪ್ರಯಾಣ ಮಾಡ್ತಾರೆ, ಅವರಿಗೆ ಉಚಿತವಾಗಿದೆ. ಆದ್ರೆ ಈ ಒಂದು ಬಸ್ಸಿನಲ್ಲಿ ಸಂಚಾರ ಮಾಡುವಂತಹ ಗಂಡಸರ ಪಾಕೆಟ್ಗೆ ಕತ್ತರಿ ಬೀಳುವಂತದ್ದು ನಿಶ್ಚಿತ ಆಗಿದೆ. 15% 20% ಹೆಚ್ಚಳ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಅವಿನಾಶ, ಧನ್ಯವಾದ ಪ್ರಸನ್ನ.